ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದೊಂದು ಬೆಳವಣಿಗೆಗಳು ಕೂಡ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಅಧಿಕಾರ ಹಂಚಿಕೆಯ ಜೋರು ಜಟಾಪಟಿಯ ನಡುವೆ ಸಿಎಂ ಸಿದ್ದರಾಮಯ್ಯನವರ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಶಾಸಕರ ಜೊತೆಗಿನ ಸಿಎಂ ಮೀಟಿಂಗ್ ವಿಚಾರ, ಸಿಎಂ ಸಭೆಗೆ ಸರ್ಕಾರದ ನಂಬರ್ 2 ಪವರ್ ಸೆಂಟರ್ಗಿಲ್ಲ ಅವಕಾಶ. ಶಾಸಕರ ಜೊತೆಗಿನ ಸಿಎಂ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ. ಹೈಕಮಾಂಡ್ ಜೊತೆಗಿನ ಸಭೆಯಲ್ಲೂ ಕೂಡ ಸಿಎಂ ಜೊತೆಗೆ ಭಾಗವಹಿಸಿದ್ರು ಡಿಕೆ. ಆದರೆ ಬೆಂಗಳೂರು ನಗರ ಶಾಸಕರ ಜೊತೆಗಷ್ಟೇ ಡಿಕೆಶಿಗೆ ಆಹ್ವಾನ ಇದೆ. ಶಾಸಕರ ಜೊತೆಗಿನ ಸಿಎಂ ಸಭೆಯಿಂದ ಡಿಕೆ ಶಿವಕುಮಾರ್ ದೂರ ಆಗಿದ್ದಾರೆ. ಹಾಗಾದ್ರೆ ಇದು ಏನನ್ನ ಸೂಚಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಶಾಸಕರ ಜೊತೆಗಿನ ಸಿಎಂ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ದೂರ ಇಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಈಗಾಗಲೇ ಇಬ್ಬರ ನಡುವೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಪೈಪೋಟಿ ಇರುವಂತಹ ವಿಚಾರ ಗೊತ್ತಿದ್ದೇನೆ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರುವಂಥದ್ದು ತಮ್ಮ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವಂತಹ ಪ್ರಯತ್ನದ ಒಂದು ಭಾಗ ಅನ್ನುವಂತಹ ಚರ್ಚೆಗಳು ಕೂಡ ಇದೆ. ಇದರ ನಡುವೆ ತಾವು ನಡೆಸ್ತಾ ಇರುವಂತಹ ಸಭೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ದೂರ ಇಟ್ಟಿದ್ದಾರೆ. ಹಾಗಾಗಿ ಈ ನಡೆ ಇದೆಯಲ್ಲ, ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದು ಕಡೆ ಶಾಸಕರ ಜೊತೆಗೆ ಸಿಎಂ ಮೀಟಿಂಗ್, ಮತ್ತೊಂದು ಕಡೆ ಅಧಿಕಾರಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಸರಣಿ ಸಭೆಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಭೆಗೆ ಆಹ್ವಾನ ಇಲ್ಲ, ಇತ್ತ ಅಧಿಕಾರಿಗಳ ಸಭೆಯಲ್ಲಿ ಡಿಕೆ ಬ್ಯುಸಿ. ಒಂದು ಕಡೆ ಶಾಸಕರ ಮೀಟಿಂಗು, ಮತ್ತೊಂದು ಕಡೆ ಆಫೀಸರ್ಸ್ಗಳ ಮೀಟಿಂಗು. ಶಾಸಕರ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದರೆ ಅಧಿಕಾರಿಗಳ ಮೀಟಿಂಗ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಒಂದನ್ನಂತೂ ಸೂಚಿಸ್ತಾ ಇದೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಬೆಳವಣಿಗೆಗಳು, ಸುರ್ಜೇವಾಲಾ ಅದಕ್ಕೆ ಮದ್ದರದಂತಹ ಕೆಲಸ ಎಲ್ಲವೂ ಕೂಡ ಗೊತ್ತಿತ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಅಧಿಕಾರ ಹಂಚಿಕೆಯ ಜೋರು ಜಟಾಪಟಿ ನಡೀತಾ ಇತ್ತು ಈ ಹಿಂದೆ, ಅದಕ್ಕೆ ಸುರ್ಜೇವಾಲಾ ಮದ್ದರಿಯುವಂತಹ ಕೆಲಸ ಮಾಡಿದ್ರು. ಈಗ ನವೆಂಬರ್ 10 ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೂರ ಇಟ್ಟು ಸಭೆ ನಡೆಸ್ತಾ ಇರೋದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ? ಆದರೆ ಒಂದು ಇರ್ಬೋದು ಪ್ರೇಮ್, ಮುಖ್ಯಮಂತ್ರಿಗಳು ಸಹಜವಾಗಿ ಶಾಸಕರ ಅಹವಾಲನ್ನ ಆಲಿಸಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಜೊತೆಗೆ ಕರೆದುಕೊಂಡು ಮಾಡಲಿಲ್ಲ ಯಾಕೆ ಅನ್ನುವಂಥ ಸಹಜವಾದ ಒಂದು ಪ್ರಶ್ನೆಯೂ ಇರ್ಬೋದು. ಆದರೆ ಮುಖ್ಯಮಂತ್ರಿಗಳ ಲೆಕ್ಕಾಚಾರದಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು, ಅಂದರೆ ಬೆಂಗಳೂರು ನಗರದ ಉಸ್ತುವಾರಿ ಆಗಿರುವಂಥವರು ಸುಮಾರು 28 ಶಾಸಕರು ಆ ವ್ಯಾಪ್ತಿಯಲ್ಲಿ, ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಾರೆ. ಅವರ ಉಸ್ತುವಾರಾಗಿರುವಂಥ ಅವರ ಜಿಲ್ಲೆಯ ಸಭೆಯ ಸಂದರ್ಭದಲ್ಲಿ, ಅಲ್ಲಿನ ಕಾಂಗ್ರೆಸ್ ಶಾಸಕರ ಸಭೆಯ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಕರೆಯಬೇಕು ಅನ್ನೋ ಆಹ್ವಾನವನ್ನು ಕೂಡ ಅವರಿಗೆ ಕೊಡಲಾಗಿದೆ. ಆದರೆ ಸಿಎಂ ಡಿಸಿಎಂ ಜಗಲ್ಬಂದಿ ಬೇರೆ ಪ್ರತಿ ಎಲ್ಲ ವಿಚಾರಗಳಿಗೂ ಕೂಡ ಇದೇ ರೀತಿ ನಡೀತಾ ಇತ್ತು. ಆದರೆ ಪಕ್ಷದ ಶಾಸಕರ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ತಮ್ಮ ಹಕ್ಕನ್ನು ಮುಖ್ಯಮಂತ್ರಿಗಳು ಚಲಾಯಿಸಿದಂತೆ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಆಹ್ವಾನ ಅನ್ನೋದು ಇಲ್ಲ. ಅದು ಪಕ್ಷದ ವಿಚಾರ ಇರ್ಬೋದು, ಸರ್ಕಾರದ ವಿಚಾರ, ಬೇರೆ ಎಲ್ಲ ವಿಚಾರಗಳಲ್ಲಿ ಸಿಎಂ ಡಿಸಿಎಂ ಅನ್ನುವಂಥ ರೀತಿಯಲ್ಲೇ ಹೋಗ್ತಾ ಇತ್ತು. ಆದರೆ ಶಾಸಕರ ಸಭೆಯ ವಿಚಾರದಲ್ಲಿ ಮಾತ್ರ ಮುಖ್ಯಮಂತ್ರಿಗಳು ನೇರವಾಗಿ ಶಾಸಕರನ್ನ ಕರೆದು ಮಾತಾಡಲಿಕ್ಕೆ ಮತ್ತು ಉಸ್ತುವಾರಿ ಸಚಿವರುಗಳನ್ನ ಕೂರಿಸ್ಕೊಂಡು ಶಾಸಕರ ಒಂದು ಆಹ್ವಾನ ಆಲಿಸಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ರೀತಿಯ ಚರ್ಚೆ ಡಿಸಿಎಂ ಆಪ್ತವಲಯದಲ್ಲಿ ನಡೀತಾ ಇರ್ಬೋದು. ಆದರೆ ಅವರು ಬೆಂಗಳೂರು ನಗರದ ಉಸ್ತುವಾರಿ ಆಗಿರೋದ್ರಿಂದ ಅಲ್ಲಿಗೆ ಅವ್ರನ್ನ ಆಹ್ವಾನಿಸಿ ಅವರ ಸಮ್ಮುಖದಲ್ಲೇ ಸಭೆ ನಡೆಸ್ತಾ ಇದ್ದೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಸಭೆಯನ್ನು ಸಿಎಂ ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ನಿನ್ನೆ ಖರ್ಗೆ ಕೊಟ್ಟಂತಹ ಸ್ಟೇಟ್ಮೆಂಟು, ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ನವೆಂಬರ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಮಹತ್ವದ ಬೆಳವಣಿಗೆಗೆ ಮುನ್ನುಡಿಯನ್ನು ಬರಿತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತೆ ಮಾಡ್ತಾ ಇದೆ.